ಸಂಜಯ್ ಅಣ್ಣ ಅಂದರೆ ಹೆಂಗಂದ್ರೆ ನಮ್ಮ ಗುರುಗಳ ಥರ. ನಾವು ಸಂಜಯ್ ಅಣ್ಣ ಯಾವ ರೀತಿ ಹೇಳ್ತಾರೋ ಆ ರೀತಿ ನಾವು ಸಂಜಯ್ ಅಣ್ಣನ ಜೊತೆ ಯಾವತ್ತೂ ನಮ್ಮ ಉಸಿರಿರೋ ಗಂಟೆ ನಮ್ಮ ಸಂಜಯ್ ಅಣ್ಣನ ಜೊತೆ ಇದ್ದೇ ಇರ್ತೀರಿ. ನನ್ನ ಹೆಸರು ಜೊತೆಗೆ ಇರ್ತಾರೆ. ನಾವು ಯಾವತ್ತು ನಾವು ಒಂಥರ ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಅಣ್ಣನ ತರ ಸ್ವಂತ ಅಣ್ಣನ ತರ ಇದರ ತುಂಬಾ ಜಾಸ್ತಿ ತರ ಇಷ್ಟಪಡ್ತೀರಿ ನಮ್ಮ ಅಣ್ಣನ ತರ. ನಮ್ಗೆ ಇವತ್ತು ತುಂಬಾ ವರ್ಷದಲ್ಲಿ ನಾವು ಯಾವತ್ತರ ಹಬ್ಬ ಆಚರಿಸ್ತಿರೋ ಈಗ ಅದೇ ರೀತಿ ಇವತ್ತು ನಮ್ಗೆ ಸಂಜಯ್ ಅಣ್ಣನ ಬರ್ತ್ಡೇ ಸಹ ನಮ್ಗೆ ಹಬ್ಬ ರೀತಿ ಇವತ್ತು ಡಬಲ್ ಧಮಾಕೋ ತರ ಒಂದ್ಸಲ ಅಂತ ದಸರಾ ಹಬ್ಬನೂ ಮಾಡ್ತಾರೆ, ಅಣ್ಣನ ಬರ್ತ್ಡೇ ಮಾಡ್ತಾರೆ. ತಮ್ಗೆ ತುಂಬಾ ಖುಷಿ ಆಗ್ತಿದೆ. ನಾವ್ ಯಾವತ್ತೂ ಅಣ್ಣನ ಜೊತೆ ಇದೇ ತರ ಇರೋದಕ್ಕೆ ತುಂಬಾ ಇಷ್ಟಪಡ್ತೀರಿ ಅಂತ ಹೇಳಿ. ನಮ್ಮ ಸ್ವಂತ ಅಣ್ಣ ಇದ್ದಿದ್ರು ಈ ತರ ಹೆಲ್ಪ್ ಮಾಡ್ತಾ ಇರಲಿಲ್ಲ. ನಮ್ಮ ಸ್ವಂತ ಅಣ್ಣಕ್ಕಿಂತ ಹೆಚ್ಚಾಗಿ ನಮ್ಮ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ನಾವ್ ಎಲ್ಲೇ ಹೋದ್ರು ಏನೇ ಮಾಡಿದ್ರು ಸಪೋರ್ಟ್ ಆಗಿ ನಾವ್ ಎಲ್ಲೇ ಹೋದ್ರು ಹೆಂಗೆ ಇದ್ರು ನಮ್ ಸಪೋರ್ಟ್ ಆಗಿ ಸದಾ ಇರ್ತಾರೆ. ನಮ್ಮ ಅಣ್ಣಂಗೆ ಯಾವತ್ತು ನಾವು ಚಿರಋಣಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳಣ್ಣ. ದೇವರು ನಿಮಗೆ ಆಯಸ್ಸು ಅಂತಸ್ತು ಐಶ್ವರ್ಯ ಎಲ್ಲಾ ಕೊಟ್ಟು 100 ವರ್ಷ ಸುಖವಾಗಿಡ್ಲಣ್ಣ. ಇದೇ ತರ ಲಕ್ಷಾಂತರ ಜನಗೆ ನೀವು ಬ್ಯಾಕ್ ಬೋನ್ ಆಗಿ ನಿಂತ್ಕೊಳ್ಳಿ ಅಣ್ಣ. ಇಷ್ಟ ಹೇಳಕ್ ನಾನು ಇಷ್ಟಪಡ್ತೀನಿ. ಸಂಜಯ್ ಗೌಡ್ರು ಎಡಗೈಯಲ್ಲಿ ಮಾಡಿದ್ದು ಬಲಗೈ ಗೊತ್ತಾಗಲ್ಲ, ಅದು 100% ಸತ್ಯ. ಯಾಕೆಂದ್ರೆ ಅವ್ರು ತುಂಬಾ ಮಾಡಿದ್ದಾರೆ, ಅದನ್ನ ಇಲ್ಲಿ ಹೇಳ್ಕೋಬಾರ್ದು, ಅವ್ರು ಹೇಳಕ್ಕೂ ಬಿಡಲ್ಲ ನಮ್ಗೆ. ಅದಕ್ಕೋಸ್ಕರ ಕೀರ್ತಿ ಯಶಸ್ಸು ಕೊಟ್ಟು ರಾಜಕೀಯದಲ್ಲಿ ತುಂಬಾ ಮಾಡಿದಾರಲ್ಲ, ಅದಕ್ಕಿಂತ ಯಾವ್ದು ದೊಡ್ಡ ಇಲ್ಲಣ್ಣ. ರಾಜಕೀಯದಲ್ಲಿ ತುಂಬಾ ಮೇಲೆ ಬಂದು ನಮ್ಗೆ ದೊಡ್ಡ ಲೀಡರ್ ಆಗಿ ನಮ್ಗೆ ಬೆನ್ನೆಲುವಾಗಿ ಇವತ್ತು ಇರ್ತಾರೆ, ಯಾವತ್ತೂ ಇದ್ದೇ ಇರ್ತಾರೆ. ನಾನಾಗ್ಲಿ, ಸುಪ್ರೀತ್ ಆಗ್ಲಿ, ಮನುಗೌಡ್ರಾಗ್ಲಿ, ಇನ್ನೊಬ್ರು ಎಲ್ರು ಇವತ್ತಿಲ್ಲ ಕೊನೆ ತನಕನೂ ಕೊನೆ ಉಸಿರು ತನಕನೂ ಅವ್ರಿಗೆ ಕೊನೆ ತನಕನೂ ನಾವು ಸಪೋರ್ಟ್ ಮಾಡ್ಕೊಂಡು ಹಿಂಗೆ ಇರ್ತೀವಿ. ಇದು ನಮ್ಮ ಬಾಸು, ನಾವು ಗೌಡ್ರು ಅಂತ ಕರಿತೀವಿ ನಾವು. ಬಟ್ ನಮ್ದು ಡ್ರೈವರ್ ವಿಚಾರದಲ್ಲಿ ಮಾತ್ರ ಫುಲ್ ಸಪೋರ್ಟ್ ಮಾಡ್ತಾರೆ. ಬಟ್ ಡ್ರೈವಿಂಗ್ ಅಂತಂದ್ರೆ ಮಾತ್ರ ನಮ್ಮ ಆಟೋ ಫೀಲ್ಡ್ ಅಲ್ಲಿ ಗೌಡ್ರು ಫುಲ್ ಸಪೋರ್ಟ್ ಆಗಿದ್ದಾರೆ. ಬಟ್ ಅದಕ್ಕೋಸ್ಕರ ಹೆಮ್ಮೆ ಪಡ್ತೀನಿ ನಾನು. ಬಟ್ ಇದಕ್ಕೆಲ್ಲ ನಾವು ಚಿರಋಣಿ. ಹ್ಯಾಪಿ ಬರ್ತ್ಡೇ ಗೌಡ್ರೆ. ಥ್ಯಾಂಕ್ ಯು. 15 ವರ್ಷದಿಂದ ಜೊತೆಲಿ ಇದೀನಿ, ಏನು ನಮಗೆ ಗೊತ್ತು. ಅವತ್ತಿರೋ ಗೌಡ್ರಿಗೂ ಇವತ್ತಿರೋ ಗೌಡ್ರಿಗೂ ಬಹಳ ವ್ಯತ್ಯಾಸ ಐತೆ. ಬಟ್ ಅವತ್ತು 4 ಜನ ಇದ್ವಿ, ಇವತ್ತು ಇಡೀ ಪದ್ಮನಾಭ ವಾರ್ಡ್ ಬಗ್ಗೆ ಮಾತಾಡ್ತಾ ಇದ್ದೆ. ಅದಕ್ಕೆ ನಾವೆಲ್ಲೇ ಇದ್ರು ನಾವು ಹೆಮ್ಮೆಯಿಂದ ಹೇಳ್ತೀವಿ. ಮಾತಾಡಿದ್ರೆ ಎಲ್ಲೇ ಹೋಗ್ಲಿ ಕಾರ್ ಎತ್ಕೊಂಡೆ ಮಾತಾಡ್ರೋ, ಧೈರ್ಯ ಮಾತಾಡ್ರೋ. ಅದು ಯಾರು ಹೇಳ್ಕೊಟ್ರು ನಾವು ನಿಮ್ಮನ್ನು ಕೇಳಿದ್ವಿ. ನನಗೆ ಇನ್ನೊಬ್ರು ಹೇಳ್ಕೊಟ್ರು, ನೀವು ನನಗೆ ಹೇಳ್ಕೊಟ್ರು ಅಂತ ಹೇಳಿದ್ವಿ. ನೀವು ನನಗೆ ಹೇಳ್ಕೊಟ್ರದ್ನ ನಾನು ಯಾವುದೇ ಏರಿಯಾದಲ್ಲಾಗಲಿ ಎಲ್ಲೇ ಆಗಲಿ ಕಡಕ್ ಕಂಡಿಸ್ತಾರೆ. ನಾವು ಗೌಡ್ರ ಕಡೆ ಹುಡುಗ್ರೆ ಅಂತ ಹೇಳ್ತೀವಿ. ಸಂಜಯ್ ಗೌಡ್ರೆ ನಾನು ಚೈಲ್ಡ್ಹುಡ್ ಫ್ರೆಂಡು, ಸುಮಾರು ಒಂದು 18 ವರ್ಷದ ಚೈಲ್ಡ್ಹುಡ್ ಫ್ರೆಂಡ್ ನಾನು. ಅವರ ಬೆಳವಣಿಗೆ ನೋಡಿ ಬಹಳ ಖುಷಿ ಆಗುತ್ತೆ. ಯಾವಾಗಲೂ ಇದೇ ರೀತಿ ಬೆಳೀತಾ ಇರಲಿ ಅಂತ ಆಸೆ ಪಡ್ತೀನಿ. ಪ್ರತಿಯೊಂದು ಕಡೆನೂ ಸಂಜಯ್ ಗೌಡ್ರ ಹೆಸರು ಕೇಳಿಬರುತ್ತೆ, ಪ್ರತಿಯೊಂದು ಊರಲ್ಲೂ ಕೇಳಿಬರುತ್ತೆ. ನನಗೆ ಹಲವಾರು ಕಡೆ ಫ್ರೆಂಡ್ಸ್ ಇದ್ದಾರೆ, ಯಾವ ಊರಲ್ಲೂ ಕೂಡ ಹೇಳ್ತಾರೆ ಸಂಜಯ್ ಗೌಡ್ರನ್ನ ಒಂದ್ಸಲ ನಮ್ಮೂರು ಕರ್ಕೊಂಬನ್ನಿ ಅಂತ. ಆ ತರ ಒಂದು ಬೆಳವಣಿಗೆ ಇದೆ. ಸೊ ಯಾವಾಗಲೂ ಖುಷಿ ಪಡ್ತೀನಿ. ಹ್ಯಾಪಿ ಬರ್ತ್ಡೇ ಸಂಜಯ್ ಗೌಡ್ರೆ, ಲವ್ ಯು ಸೋ ಮಚ್. ಮೊದಲನೇದಾಗಿ ಬ್ಲಡ್ ಕ್ಯಾಂಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕೆ, ಅಣ್ಣನ ಹುಟ್ಟುಹಬ್ಬಕ್ಕೆ ಬರಲೇಬೇಕು ಅಂತ ಹೇಳಿದ್ದಕ್ಕೆ ಅವರು ಹಲವಾರು ಒತ್ತಡಗಳು ಬರಕ್ ಆಗಲ್ಲ ಅಂತಾನೆ ಹೇಳಿದ್ರು ಧೈರ್ಯವಾಗಿ. ಯಾಕೆಂದ್ರೆ ಅವ್ರದ್ದು ಮನೆಯಲ್ಲಿ ಕುಟುಂಬದಲ್ಲಿ ಒಂದು ಕೆಲಸ ಕೆರೆ ಬಾಕಿ ಇರೋದ್ರಿಂದ ಬರಕ್ ಆಗ್ತಿರ್ಲಿಲ್ಲ. ನಾವು ಒತ್ತಡ ಕೊಟ್ಟು ಅಣ್ಣ ನೀವು ಬರಲೇಬೇಕು ಅಂತ ಹೇಳಿದ್ದಕ್ಕೆ ಬಂದ್ರು. ಮೊದಲನೇದಾಗಿ ಇವತ್ತು ಇಷ್ಟು ಜನಕ್ಕೆ ನಾವು ಒಂದು ಜೊತೆ ನಿಲ್ತೀನಿ, ನಾನೊಬ್ಬ ನಿಮ್ ಜೊತೆಗೆ ಇದೀನಪ್ಪ, ನೀವೇನೋ ಮಾಡ್ರಿ ಅನ್ನೋದಕ್ಕೋಸ್ಕರ ಆ ಒಂದು ಸೂಚನೆ ಕೊಡೋಕ್ಕೋಸ್ಕರ ಇವತ್ತು ಈ ಜಾಗಕ್ಕೆ ಬಂದಿದ್ದಾರೆ. ಅಣ್ಣನ ವಿಚಾರ ಬಂತು ಅಂದಾಗ ಯಾವತ್ತು ನಿಮ್ಮ ಮನೆ ಪ್ರತಿ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರು ಅಣ್ಣನ ಕರಿಬಹುದು. ಅಣ್ಣ ಬಂದು ಒಬ್ರು ಲೀಡರ್ ಅನ್ನೋದಕ್ಕಿಂತ ನಾನೊಬ್ಬ ನಿಮ್ಮ ಮನೆ ಕುಟುಂಬದಲ್ಲಿ ನಾನೊಬ್ಬ ಇದ್ದೀನಿ ಅನ್ನೋದು ಮರಿಬೇಡ್ರಿ ಅನ್ನೋದಕ್ಕೋಸ್ಕರ ನಮ್ಮ ಪದ್ಮನಾಭನಗರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಸಂಜಯ್ ಗೌಡರು ಹುಟ್ಟುಹಬ್ಬದ ದಿವಸ ಇತ್ತು. ಅದರಿಂದ ಇವತ್ತು ಇಡೀ ಪದ್ಮನಗರದಲ್ಲಿ ಅವರ ನಮ್ಮ ಗೌಡರ ನೇತೃತ್ವದಲ್ಲಿ ಎಲ್ಲ ಕಡೆ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ ಎಲ್ಲ ಕಾರ್ಯಕರ್ತರು. ಅದ್ರ ಜೊತೆ ಸೀರೆ ಹಂಚಿಕೆ, ಊಟ ವಿತರಣೆ, ಸಿಹಿ ಹಂಚಿಕೆ ಎಲ್ಲ ಮಾಡಿದ್ದೀವಿ. ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದೀವಿ. ಇನ್ನು ದೇವರು ನಮ್ಮ ನಾಯಕರಿಗೆ ಬೆಳೆಸಲಿ, ಒಳ್ಳೇದಾಗ್ಲಿ ಸರ್. ಪದ್ಮನಾಭ ಕ್ಷೇತ್ರದ ಸಂಜಯ್ ಗೌಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವ್ರಿಗೆ ಆರೋಗ್ಯ, ಆರೋಗ್ಯ, ಸಕಲ ಸಂಪತ್ತು ಕೊಟ್ಟು ಅವ್ರು ಚೆನ್ನಾಗಿ ಇಟ್ಟಿದ್ದೆ ಅಂತ ಕ್ಷೇತ್ರದಲ್ಲಿ ಕೊಡ್ಕೊಂಡು. ಡಾಕ್ಟರ್ ಸಂಜಯ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪದ್ಮನಾಭನಗರ ಕ್ಷೇತ್ರದಲ್ಲಿ ಸುಮಾರು ಒಂದು 5-6 ವರ್ಷದಿಂದ ಭಾರಿ ಸತತವಾಗಿ ಓಡಾಡ್ತಾ ಇದ್ದಾರೆ. ಕಾರ್ಯಕರ್ತರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅಷ್ಟೇ ಉತ್ಸಾಹದಿಂದ ನಾವು ಅವರಿಗೆ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಇದೇ ತರ ಅತಿ ಹೆಚ್ಚು ಹುಟ್ಟುಹಬ್ಬಗಳು ಮಾಡ್ಕೊಂಡು ಹೋಗ್ಲಿ, ನಮಗೂ ಭಾರಿ ಸಂತೋಷ. ಯಾರೇ ಇರಲಿ, ಯಾವುದೇ ವ್ಯವಹಾರ ಆಗಲಿ, ನಾನು ನಿಮ್ಮ ಮುಂದೆ ಇದ್ದೀನಿ, ನೀವೇನ್ ಬೇಕಾದ್ರೆ ಮಾಡಿ ಅನ್ನೋ ಮಹಾನುಭಾವ ಧೀರ ಅಂದ್ರೆ ಸಂಜಯ್ ಗೌಡ ಒಬ್ಬರೇ. ನಮಗೀಗ ನಾವೆಲ್ಲ ಇದ್ವಿ, ಅವಾಗ ನಾವೆಲ್ಲ ವಯಸ್ಸಾಗಿದೆ. ಈಗ ಇವ್ರನ್ನ ನಾವು ಬೆಳೆಸ್ಬೇಕು, ಇವ್ರನ್ನ ಬೆಳೆಸ್ತೀವಿ. ಅದೇ ತರ ಇವರನ್ನು ಎಲ್ಲಾ ಕಾರ್ಯಕರ್ತರು ನೋಡ್ಕೊಂಡು ಒಗ್ಗಟ್ಟಾಗಿ ಎಲ್ಲರನ್ನು ಕರ್ಕೊಂಡು ಹೋಗಿ
ಕೆಪಿಸಿಸಿ ಸಂಯೋಜಕರಾದ ಡಾಕ್ಟರ್ ಸಂಜಯ್ ಗೌಡ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರು ರಾಜಕೀಯ ಜೀವನದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಡಾಕ್ಟರ್ ಸಂಜಯ್ ಗೌಡ ಅವರು ಇವತ್ತು ಹುಟ್ಟಿದ ಹಬ್ಬ. 100 ವರ್ಷ ಅವ್ರಿಗೆ ವಯಸ್ಸು, ಆರೋಗ್ಯ, ವಿಶ್ವಾಸ, ಶಕ್ತಿ, ಕಾಂಗ್ರೆಸ್ ಪಕ್ಷಕ್ಕೆ ಚೆನ್ನಾಗಿ ಹೋರಾಟ ಮಾಡಲಿ, ಮುಂದಿನ ದಿವಸ ಒಳ್ಳೇದಾಗಲಿ, ನಮ್ಮ ಜೊತೆ 100 ವರ್ಷ ಬಾಳಲಿ, ಎಲ್ಲರಿಗೆ ಎಲ್ಲ ಧರ್ಮಕ್ಕೆ ಹಿಡ್ಕೊಂಡು ಹೋರಾಟ ಮಾಡಿಕೊಂಡು ಮುಂದಿನ ದಿವಸ ಒಳ್ಳೇದಾಗಲಿ ಹೇಳಿ ಅವ್ರಿಗೆ ದೇವರು ಒಳ್ಳೇದು, ಬಂಚಿಂಗ್ ತಾಯಿ ಒಳ್ಳೇದು ಮಾಡಲಿ ಹೇಳಿ ಮಾತು ಹೇಳ್ಕೊಂಡು ದೇವರು ಒಳ್ಳೇದು ಮಾಡಲಿ. ಡಾಕ್ಟರ್ ಸಂಜಯ್ ಗೌಡ್ರು ಅಣ್ಣ ಅವರ ಹುಟ್ಟುಹಬ್ಬ ಇವತ್ತು ನಮ್ಮ ಆಫೀಸಲ್ಲಿ ನಾವು ಅವರ ಹುಟ್ಟುಹಬ್ಬನ ಆಚರಿಸ್ಕೊಂಡಿದ್ದೀವಿ. ಮತ್ತೆ ನೂರಾರು ಯೂತ್ಸು ಮತ್ತೆ ನಮ್ಮ ಪದ್ಮನಾಭ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಲೀಡರ್ಗಳು ಇವತ್ತು ಒಗ್ಗಟ್ಟಾಗಿ ನಮ್ಮ ಡಾಕ್ಟರ್ ಸಂಜಯ್ ಗೌಡ ಅವರ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಇವತ್ತು ಅವ್ರ ನಿಮ್ಮ ಪ್ರೀತಿಗಳು ನೋಡ್ಬೋದು. ಯಾಕಂದ್ರೆ ಮನೆಗೆ ಆಫೀಸಲ್ಲಿ ಎಲ್ಲಾ ಕಡೆ ಹೋಗಿ ಅವರು ಬರ್ಡೇನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಪ್ರೀತಿ ಹತ್ರ ಒಟ್ಟಿ ಬೆಳೆಸ್ಕೊಂಡಿದ್ದಾರೆ, ಜನದ ಜೊತೆ ಓಡಾಡಿ ಮಾಡಿ ಕಷ್ಟಕ್ಕೆ ಸುಖಕ್ಕೆಲ್ಲ ಆಗಿದ್ದಾರೆ. ಅದೇ ತರ ನೆಕ್ಸ್ಟ್ ನಮ್ಮ ಪದ್ಮನಾಭ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಗ್ರೇಟ್ ಲೀಡರ್ ಅನ್ಬೋದು. ಎಲ್ಲಾರನ್ನ ತಗೊಂಡು ಪ್ರೀತಿ ವಿಶ್ವಾಸದಿಂದ ಅವ್ರ ಜೊತೆಲಿ ಸೇರ್ಕೊಂಡು ಹೋರಾಟ ಮಾಡ್ತಾರೆ. ಕಷ್ಟ ಇರಲಿ, ಸುಖ ಇರಲಿ, ಪಕ್ಷಕ್ಕಿರ್ಲಿ, ಎಲ್ಲ ಫ್ರೆಂಡ್ಸ್ಗಿರ್ಲಿ, ಎಲ್ಲರಿಗಿರ್ಲಿ ಫಸ್ಟ್ ನಿಂತಿರ್ತಾರೆ ನಮ್ಮ ಜೊತೆ. ಸಂಜಯ್ ಗೌಡರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಶುಭಾಶಯಗಳು. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಯುವ ಮುಖಂಡರು, ನಮ್ಮ ಸ್ನೇಹಿತರು, ಎಲ್ಲರಿಗೂ ಚಿರಪರಿಚಿತರು, ಒಂದು ಯೂತ್ ಐಕಾನ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಆ ಥರದ್ದು ನಮ್ಮ ಡಾಕ್ಟರ್ ಸಂಜಯ್ ಗೌಡರು ಹುಟ್ಟಿದಬ್ಬ ಇವತ್ತು. ಆಕ್ಚುಲಿ ನಾನು ಸಂಜಯ್ ಗೌಡರಲ್ಲಿ 2-3 ವಿಶೇಷವಾದ ಗುಣಗಳು ನೋಡಿದ್ದೀನಿ. ತುಂಬಾ ಯಾರಾದರೂ ಕಷ್ಟದಲ್ಲಿದ್ದರೆ ಅವ್ರಿಗೆ ಸಹಾಯ ಮಾಡಿರ್ತಾರೆ, ಬಲಗೈಯಲ್ಲಿ ಮಾಡಿ ಎಡಗೈ ಹೇಳಲ್ಲ. ಆ ಥರ ಏನೋ ಒಂದು ಸಹಾಯ ಮಾಡಿದ್ರೆ ಯಾರಿಗೂ ಏನು ಹೇಳೋದೇ ಇಲ್ಲ ಅಂತ ಒಳ್ಳೆ ಗುಣಗಳೆಲ್ಲ ಇದೆ. ಇವತ್ತು ಅವ್ರ ಬರ್ತಡೇ ಇದೆ. ಮುಂದಿನ ದಿನಗಳಲ್ಲಿ ಅವ್ರ ರಾಜಕೀಯ ಭವಿಷ್ಯ ಇರ್ಬೋದು ಅಥವಾ ಅವ್ರ ಬಿಸ್ನೆಸ್ ವಿಚಾರದಲ್ಲಿರ್ಬೋದು, ಎಲ್ಲಾದ್ರಲ್ಲೂ ಆ ದೇವ್ರು ಒಳ್ಳೇದ್ ಮಾಡಿ, ಆ ಚಾಮುಂಡೇಶ್ವರಿ ನೆನ್ನೆ ತಾನೇ ದಸರಾ ಮುಗಿದಿದೆ, ಆ ಚಾಮುಂಡೇಶ್ವರಿ ಇವ್ರಿಗೆ ಒಳ್ಳೇದನ್ನ ಮಾಡ್ಲಿ, ಇವ್ರಿಗೆ ಹೇಳ್ತಾ ಮತ್ತೆ ಆಯುಷು, ಆರೋಗ್ಯ, ಭಾಗ್ಯ ಎಲ್ಲ ಕೊಟ್ಟು ಆ ದೇವ್ರು ಕಾಪಾಡ್ಲಿ ಅಂತ ಕೇಳ್ತೀವಿ. ನಮ್ಮ ಕಾಂಗ್ರೆಸ್ ಲೀಡರ್ ಆದ ಸಂಜಯ್ ಗೌಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಯೂತ್ ಐಕಾನ್ ಅಂತಾನೆ ಕರಿತೀವಿ ನಾವು. ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯವೆಲ್ಲ ಕೊಟ್ಟು ಚೆನ್ನಾಗಿ ಇಟ್ಕೊಳ್ಳಿ. ಡಾಕ್ಟರ್ ಸಂಜಯ್ ಗೌಡ್ರ ಬರ್ತಡೇ ಪ್ರತಿ ವರ್ಷನೂ ಅವರು ಇನ್ನೂ ಅದ್ದೂರಿಯಾಗಿ ಮಾಡ್ತಾ ಇದ್ವಿ. ಅಂದ್ರೆ 10 ವರ್ಷದಿಂದ ಅವ್ರ ಕಾನ್ಸೆಪ್ಟು ಅಂದ್ರೆ ಈ ಕಾಲಿಲ್ದಿದ್ದವ್ರಿಗೆ ಇದನ್ನ ಕೊಡ್ತಕ್ಕಂಥದ್ದು, ಕುರುಡ್ರಿಗೆಲ್ಲ ಸ್ವಲ್ಪ ಕನ್ನಡಕ ಕೊಡ್ತಕ್ಕಂಥದ್ದು, ಆಪರೇಷನ್ ಮಾಡಿಸ್ತಕ್ಕಂಥದ್ದು, ರಕ್ತದಾನ ಶಿಬಿರ, ಆರೋಗ್ಯದ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಿದ್ರು. ಈ ತರದ್ದು ಮಾಡ್ತಾ ಈ ಬಾರಿ ಅವರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ MLA ಅಭ್ಯರ್ಥಿಗೆ ಪ್ರಯತ್ನ ಪಟ್ಟರು. ಅವಾಗಿಂದ ಪದ್ಮನಾಭನಗರದಲ್ಲಿ ಪ್ರತಿ ವಾರ್ಡ್ನಲ್ಲಿ 2-3 ಕಡೆಗಳಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಲಾಗ್ತಾ ಇದೆ. ಇವತ್ತು ಕಾರಣಾಂತರಗಳಿಂದ ಇವತ್ತು ಲೇಟಾಗಿ ಅವರ ಪರ್ಸನಲ್ ಕಾರ್ಯಕ್ರಮ ಇದ್ದಿದ್ದರಿಂದ ಲೇಟಾಗಿ ಬಂದಿದ್ರಿಂದ ಈ ವರ್ಷನೇ ಕಡಿಮೆ ಅಂತ ಹೇಳ್ಬೋದು. ಆದ್ರೂ ಕೂಡ ಇವತ್ತು ಎಲ್ಲ ಕಡೆ ಹೊಸಕೆರಳ್ಳಿಯಲ್ಲಿ ಸುಮಾರು 500 ಜನ ಇಲ್ಲಿ ಇದ್ದಾರೆ. ಬೇರೆ ಕಡೆನೂ ಎಲ್ಲ ಕರಿಸಂದ್ರ ವಾರ್ಡ್ ಆಗ್ಬೋದು, ಕುಮಾರಸ್ವಾಮಿ ಲೇಔಟ್ ವಾರ್ಡ್ ಆಗ್ಬೋದು, ಭುವನೇಶ್ವರಿ ನಗರ, ಚಿಕ್ಕಲ್ಸಂದ್ರ ವಾರ್ಡ್ ಆಗ್ಬೋದು, ಬನಶಂಕರಿ ಆಗ್ಬೋದು, ಎಲ್ಲ ಕಡೆನೂ ಆಚರಣೆ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಗಣೇಶ್ ಮಂದಿರದಲ್ಲಿ ಇದಾಗಿದ ನಂತರ ಗಣೇಶ್ ಮಂದಿರದಲ್ಲಿ ಹುಟ್ಟುಹಬ್ಬ ಆಚರಣೆ ಇದೆ. ಅವ್ರಿಗೆ ಒಳ್ಳೇದಾಗ್ಲಿ, ಒಳ್ಳೆ ಆಯುಷು, ಆರೋಗ್ಯ, ಭಾಗ್ಯ ನೀಡಲಿ. ಅದೇ ರೀತಿ ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಅವರು ಇದಲ್ಲದೆ ಚಲನಚಿತ್ರ ರಂಗದಲ್ಲೂ ಕೂಡ ಆಕ್ಟಿವ್ ಆಗಿದ್ದಾರೆ. ಅವರು ನಿರ್ಮಾಪಕರಿದ್ದಾರೆ, ಅಲ್ಲೂ ಕೂಡ ಚೆನ್ನಾಗಿ ಬೆಳೀಲಿ, ಒಳ್ಳೇದಾಗ್ಲಿ ಅಂತ ನಾವೆಲ್ಲ ಹೊಸಕೆರಳ್ಳಿ ಭಾಗದಿಂದ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರು, ಸಾರ್ವಜನಿಕರು ಎಲ್ಲರೂ ಹಾರೈಸ್ತಾ ಇದೀವಿ. ಇವತ್ತು ನಾವು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಹೊಸಕೆರಳ್ಳಿ ವಾರ್ಡಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಡಾಕ್ಟರ್ ಸಂಜಯ್ ಗೌಡರ ಹುಟ್ಟುಹಬ್ಬವನ್ನು ಒಂದು ದಿನಸಿ ಕಿಟ್ ವಿತರಣೆ ಮಾಡುವುದರ ಮೂಲಕ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಹೇಳ್ತಾ ಈ ಕಾರ್ಯಕ್ರಮನ ಏರ್ಪಡಿಸಿದೀವಿ. ಅವ್ರಿಗೆ ದೇವರು ಇನ್ನಷ್ಟು ಸಮಾಜ ಸೇವೆ ಮಾಡ್ಲಿಕ್ಕಾಗ್ಬೋದು, ಮತ್ತೆ ಅದೇ ರೀತಿ ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನವಾಗಲಿ, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆದಷ್ಟು ಬೇಗ MLA ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲ ಅವ್ರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ ಇದ್ದೀವಿ. ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸಂಜಯ್ ಗೌಡರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಪ್ರತಿಯೊಂದು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಎಲ್ಲ ಇದರಲ್ಲೂ ಗುರುತಿಸ್ಕೊಂಡಿದ್ದಾರೆ. ಅವರು ರಾಜಕೀಯ ಮತ್ತೆ ಇದರಲ್ಲಿ ಸಿನಿಮಾ ರಂಗದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಮತ್ತೆ ಅವರು ಸ್ವಂತ ಬಿಸ್ನೆಸ್ ಕೂಡ ಅವರು ಮಾಡಿಕೊಂಡು ಜನರ ಸೇವೆ ಮಾಡ್ತಿದ್ದಾರೆ. ಹಂಗಾಗಿ ನಮ್ಮ ಸಹೋದರ ಹೇಳಿದ್ರು, ನಾವು ವಾಲಂಟ್ರಿಯಾಗಿ ಪ್ರತಿಯೊಬ್ಬರನ್ನು ನಾವು ಕರೆದು ವಿಶ್ ಮಾಡಿ
ನಾವು ಇವತ್ತು ಶುಭಾಶಯ ಕೋರ್ಲಿಕ್ಕೆ ಕರಿತೀವಿ ಅಂತ. ಅದು ಖಂಡಿತ ನಿಜ. ನಾನು ಬೆಂಗಳೂರು ಜಿಲ್ಲಾಧ್ಯಕ್ಷೆಯಾಗಿ ಇವತ್ತು ಬಂದು ಇಲ್ಲಿ ಯಾಕೆ ಅವ್ರಿಗೆ ವಿಶ್ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂದ್ರೆ ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೂ ಕೂಡ ಅವರು ನಮಗೆ ಸಹಕಾರ ಕೊಡ್ತಾರೆ. ಮಹಿಳೆಯರಿಗೆ ಮತ್ತೆ ಇಲ್ಲಿ ತುಂಬಾ ಜನಕ್ಕೆ ಸಹಾಯ ಮಾಡಿದ್ದಾರೆ. ಹಾಸ್ಪಿಟ್ಲ್ಗಳಿಗೆ ಮತ್ತೆ ಅವ್ರಗಳಿಗೆಲ್ಲ ಆಪರೇಷನ್ ಮಾಡಿಸ್ಕೊಳ್ಲಿಕ್ಕೆ ಅವರು ಯಾವುದೇ ಒಂದು ರಾಜಕೀಯದಲ್ಲಿ ಉನ್ನತ ಸ್ಥಾನದಲ್ಲಿ ಇಲ್ಲ ಅಂತ ಹೇಳಿದ್ರು ಅವರು ಜನಸೇವಕರಾಗಿ ಇವತ್ತು ಫೀಲ್ಡ್ಗೆ ಇಳಿದಿರೋದ್ರ ಅವತ್ತಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಹಂಗಾಗಿ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ, ಆಯಸ್ಸು ಆರೋಗ್ಯ ಕೊಡ್ಲಿ, ರಾಜಕೀಯದಲ್ಲಿ ಉತ್ತಮ ಸ್ಥಾನಮಾನ ಸಿಗ್ಲಿ ಅಂತ ನಾವೆಲ್ಲರೂ ಬಯಸ್ತೀವಿ. ನಮ್ಮ ಸಂಜಯ್ ಗೌಡರು ಬಹಳ ಪ್ರೀತಿಗೆ ಪಾತ್ರರಾದವರು. ಯಾರು ನೋಡಿದ್ರು ನಗ್ತಾರೆ, ತಪ್ಕೊಂತಾರೆ, ಎಲ್ಲ ನಮ್ಮವರು ಅಂತ ಇರ್ತಾರೆ, ಏನೋ ಕೊಡಿಸ್ತಾರೆ, ಹೋಯ್ತಾ ಇರ್ತಾರೆ. ಹಂಗಾಗಿ ಅವರ ಪ್ರೀತಿ ಹಂಗೆ ಮುಂದುವರಿಲಿ, ಎಲ್ಲರ ಪ್ರೀತಿ ಆಶೀರ್ವಾದ ಅವ್ರಿಗೆ ಸದಾಕಾಲ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಸಂಜಯ್ ಗೌಡರು ಇವತ್ತಿಂದ ಅಲ್ಲ, ಸುಮಾರು 15-20 ವರ್ಷದಿಂದ ನನ್ನ ಒಡನಾಡಿ ಮತ್ತೆ ನನ್ನ ಸೋದರ ಅಂತಾನೆ ಅನ್ಕೋಬಹುದು. ಆಮೇಲೆ ಇವತ್ತು ಅಷ್ಟೇ ಪ್ರೀತಿಯಿಂದಾನೆ ಜನರನ್ನೆಲ್ಲ ಮಾತಾಡ್ಸೋದಾಗ್ಲಿ, ಬಡಬಗ್ಗರಿಗೆ ಎಲ್ಲ ಸಹಾಯ ಮಾಡೋದಾಗ್ಲಿ, ಆಮೇಲೆ ಕೊಡುಗೈ ದಾನಿ ಅಂತ ಅಂದ್ಬಿಟ್ಟು ಹೆಸರು ಪಡೆದಿದ್ದಾರೆ. ಹೀಗಾಗಿ ಸಂಜಯ್ ಗೌಡರು ಇನ್ನೂ ಮುಂದಿನ ದಿವಸನೂ ಅಷ್ಟೇನೆ ಅತಿ ಹೆಚ್ಚಾಗಿ ಮತ್ತೆ ಒಳ್ಳೆ ಅಧಿಕಾರ ಇದನ್ನ ಮುಂದಕ್ಕೆ ಸಿಗ್ಬೇಕು ಅಂತ ಅಂದ್ಬಿಟ್ಟು ನಾನು ಈ ಮೂಲಕ ಕೇಳೋದು. ಸಂಜಯ್ ಗೌಡರು ಹುಟ್ಟುಹಬ್ಬ ಬೆಳಗ್ಗೆಯಿಂದ ನಡೀತಾ ಇದೆ. ಇವ್ರು ಹೇಳಿದೆ, ನಮ್ಮ ಗೋವಿಂದ ರಾಜು ಹೇಳಿದಂಗೆ ಎಲ್ಲ ಭಾಗದಲ್ಲೂ MLA ಮಾಡ್ಕೊಳ್ಳೋದಿಲ್ಲ. 8 ಭಾಗದಲ್ಲಿ ನಮ್ಮ ಹಾಲಿ ಶಾಸಕರಂತೂ ಇರೋದಂತೂ ಒಂದಿನ ಮಾಡ್ಕೊಂಡಿದ್ದು ನೋಡಿ ರೈತರ. ಅದು ಅವ್ರ ನಗುಮುಖಾನ ಇರಲ್ಲ, ಅವ್ರ ಪ್ರೀತಿ ವಿಶ್ವಾಸನೇ ಇಲ್ಲ. ಜನಗಳ ಪ್ರೀತಿ ವಿಶ್ವಾಸ ಇದ್ರೆ ಜನ ಬರ್ತಾರೆ. ಪ್ರೀತಿ ವಿಶ್ವಾಸ ಗಳಿಸಬೇಕು, ಜನಗಳ ಮಧ್ಯೆ ಇರಬೇಕು. ಜನಗಳ ಪ್ರೀತಿ ವಿಶ್ವಾಸ ಗಳಿಸಿದವ್ರು ಮಾತ್ರ ಪಬ್ಲಿಕ್ ಬರೋದು, ಸುಮ್ಮನೆ ಯಾರು ಬರೋದಿಲ್ಲ. ಅವ್ರ ವಿಶ್ವಾಸದಲ್ಲಿ ಹೇಳಿದ್ಮೇಲೆ ಅವಾಗ ನಾನು ಹೇಳಿದೆ, ಅವ್ರ ಮನ್ಸು ಮಾಡಿ ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದು, ಬಟ್ ಜನಗಳ ಮಧ್ಯೆ ಮಾಡ್ಕೋಬೇಕು, ಜನರ ಜೊತೆ ಇರಬೇಕು, ಜನರ ಪ್ರೀತಿ ವಿಶ್ವಾಸ ಗಳಿಸಬೇಕು ಅಂತ ಹೇಳ್ತೀವಿ. ಇದು ಹೇಳಿದ್ರೆ ನಮ್ಮ ನಾಯಕರಾದ DK ಶಿವಕುಮಾರ್ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಹೆಚ್ಚಿನ ಅಧಿಕಾರ ಕೊಟ್ಟು ನಮ್ಮ ಜೊತೆ ಇರಬೇಕು ಅನ್ನೋದೇ ನಮ್ಮೆಲ್ಲರ ಬಯಕೆ. ಅವ್ರ ಹುಟ್ಟುಹಬ್ಬ ದಿನ ನಾನು ಭಗವಂತ ಬನಶಂಕರಮ್ಮ ಮತ್ತು ವೆಂಕಟೇಶ್ವರ ಪ್ರಾರ್ಥನೆ ಮಾಡ್ತೇನೆ, ಒಳ್ಳೆ ಅಧಿಕಾರ ಸಿಗಲಿ. ಸರ್ಕಾರ ಇದೆ, ನಮ್ಮದೇ ಸರ್ಕಾರ ಇದೆ, ನಮ್ಮದೇ ನಾಯಕರುಗಳಿದ್ದಾರೆ, ಒಳ್ಳೇದಾಗಲಿ. ಅವ್ರ ಗುರುಗಳು ಒಳ್ಳೆಯವರು, ನಮಗೂ ಗುರುಗಳು ಅವರು. ಭಗವಂತ ಒಳ್ಳೇದು ಮಾಡಲಿ ಅಂತ ಭಗವಂತ ಪ್ರಾರ್ಥಿಸ್ತೇನೆ.